ಜಾತಿ ಗಣತಿ ವರದಿ ವಿಚಾರದಲ್ಲಿ ಆತುರದ ನಿರ್ಧಾರ ಇರೋದಿಲ್ಲ. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರೋದು, ಲೋಪದೋಷ ಏನಾದರೂ ಇದ್ರೆ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ಅಂದ್ರೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡೋದ್ರಲ್ಲಿ ನಾವು ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರೋದು, ಏನಾದರೂ ಲೋಪದೋಷಗಳಿದ್ರೆ ಸರಿಪಡಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಇರುತ್ತೆ. ಇನ್ನು ಆರ್ ಅಶೋಕ್ ನಮ್ಮ ಪಕ್ಷಕ್ಕೆ ಸ್ಪೋಕ್ ಮ್ಯಾನ್ ಅಲ್ಲ. ಯಾರಿಗಾದ್ರೂ ಆತಂಕ ಇದ್ರೆ ಅದನ್ನ ಸರಿ ಮಾಡ್ತೀವಿ. ಅವರು ವಿಪಕ್ಷದಲ್ಲಿದ್ದಾರೆ, ವಿರೋಧ ಮಾಡ್ಬೇಕಲ್ವಾ, ಹಾಗಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಡಿಕೆ ಶಿವಕುಮಾರ್ ಅವರ ನಿಲುವು ಇದರಲ್ಲಿ ಏನಿರುತ್ತೆ ಅನ್ನೋದು ಕೂಡ ಒಂದು ಕ್ವೆಶ್ಚನ್ ಮಾರ್ಕೆ. ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತೀವಿ. ನಾವು ಯಾರು ಆತುರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದ್ರು ಲೋಪದೋಷ ಇದ್ದರೆ ಅದನ್ನ ಸರಿ ಮಾಡೋಂಥದ್ದು ಕೂಡ ನಾವು ಮಾಡ್ತೀವಿ. ಏನು ಆತರ ಪಡ್ಬೇಕಾದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ. ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆರ್ ಅಶೋಕ್ ಅವರು ಆರೋಪ ಮಾಡ್ತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಕೂತು ಕೊಟ್ಟರು. ಆರ್ ಅಶೋಕ್ ನಾ ಸ್ಪೋಕ್ಸ್ಮನ್ ಆಗಿ ಇಷ್ಟ ಇಲ್ಲ. ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ, ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ. ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮನ್ ಹಾಕೊಳ್ಳಿ. ಇನ್ನ ನಾನು ಓದೇ ಇಲ್ಲ ಕಣೆಯ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದಿರಿ. ಹಾಗಾಗಿ ಈ ವಿಚಾರ ಬಹಳ ಜಾತಿ ಗಣತಿ ಅಲ್ಲ, ಸಾಮಾಜಿಕ ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಮಾಡಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ. ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ. ನಿಮಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಅಷ್ಟೇ ಒಂದಷ್ಟು ಸರ್ವೆ ಮಾಡಿದ್ದೀವಿ ಅಷ್ಟೇ. ಯಾರಿಗೆ ನ್ಯಾಯ, ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ. ನೋಡೋಣ, ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ. ಇಫ್ ದೇರ್ ಇಸ್ ಎ ಪ್ರಾಬ್ಲಮ್ ವಿ ವಿಲ್ ಸಾರ್ಟ್ ಇಟ್ ಔಟ್. ಯಾರಿಗಾರು ಏನಾದ್ರು ಆತಂಕ ಇದ್ರೆ, ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ.